ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈಗ ಜಸ್ಟ್ ನಾವು ಬಂದ್ವಿ ಚೌಟ್ರಿಗೆ. ಸೊ ಅಷ್ಟರಲ್ಲಿ ಹುಡುಗಿ ಮನೆಯವ್ರು ಬರೋದು ಕೂಡ ಲೇಟಾಗಿ ಹೋಗ್ಬಿಟ್ಟಿತ್ತು, ಯಾಕಂತಂದರೆ ಮಳೆ ಇರೋದ್ರಿಂದ. ಸೊ ಅವ್ರ ಆರತಿ ತಟ್ಟೆ ತರೋದಕ್ಕೆ ಹೋಗಿದ್ರು. ಅಷ್ಟರಲ್ಲಿ ನಮ್ಮದೇ ಆರತಿ ಇರೋದಿತ್ತಲ್ಲ, ಸೊ ನಾವುಗಳೇ ಸೇರ್ಕೊಂಡು ಹುಡುಗಿಗೆ ಆರತಿ ಮಾಡಿದ್ವಿ. ಹುಡುಗಿ ಮನೆಯವರೆಲ್ಲ ಒಳಗಡೆ ಆರತಿ ತಟ್ಟೆ ರೆಡಿ ಮಾಡ್ತಿದ್ರು ಹುಡ್ಗಂಗೆ ಮಾಡೋದಕ್ಕೋಸ್ಕರ. ಅಷ್ಟರಲ್ಲಿ ನಾವೇ ಹುಡ್ಗಿನ ಬರಮಾಡ್ಕೊಳ್ತೀವಿ. ಅಷ್ಟರಲ್ಲಿ ಅವರು ಹುಡ್ಗಂಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಅವನ್ನ ಒಳಗಡೆ ಕರ್ಕೊಳ್ಳೋದಕ್ಕೋಸ್ಕರ ಹುಡ್ಗ ಆಚೆ ಕಡೆನೇ ನಿಂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದ. ಸೊ ಅಷ್ಟರಲ್ಲಿ ನಾವು ಇದು ಹುಡುಗಿ ಮನೆಯವ್ರ ಕಡೆ ಒಂದು ಶಾಸ್ತ್ರ ಇತ್ತು. ಬಂದವ್ರಿಗೆ ಜ್ಯೂಸ್ ತೊಗೊಂಡೋಗಿ ಅಲ್ಲಿ ಕೊಟ್ಟು ಪೂಜೆ ಮಾಡಿ ಹುಡ್ಗನ ಒಳಗಡೆ ಕರ್ಕೊಬರ್ಬೇಕಂತ. ಸೊ ಪಕ್ಕದಲ್ಲೇ ಒಂದು ಗಣೇಶನ ದೇವಸ್ಥಾನ ಇತ್ತು, ಅಲ್ಲಿಗೆ ಹೋಗ್ತಾಯಿದ್ವಿ ನಾವೆಲ್ಲ. ಬಿಂದಿಗೆ ಇಟ್ಕೊಂಡು ನೀರು ಮತ್ತು ಜ್ಯೂಸ್ ತೊಗೊಂಡು ಹೋಗ್ತಾಯಿದ್ವಿ. ಅಲ್ಲಿ ಹೋಗಿ ಬಂದವ್ರಿಗೆ ಜ್ಯೂಸ್ ಕೊಟ್ಬಿಟ್ಟು ಹುಡುಗನ ಒಳಗೆ ಕರ್ಕೊಂಡು ಬರೋದಕ್ಕೋಸ್ಕರ ಹೋದ್ವಿ. ಇಲ್ಲಿ ಹೋದ್ಮೇಲೆ ಹುಡ್ಗನ್ನ ಕೂರಿಸಿದ್ರು. ಸೊ ನಾವು ಹುಡ್ಗನ ಸುತ್ತ ಕಳಸ ಹೊತ್ಕೊಂಡಿರೋರೊಬ್ಬರು, ಜೊತೆಗೆ ಹುಡ್ಗನ ತಂಗಿ ಬುಟ್ಟಿ ಎತ್ಕೊಂಡಿದ್ಲು. ಅವಳು ಮತ್ತು 5 ಜನ ಯಾರು ಬಿಂದಿಗೆ ಎತ್ಕೊಂಡಿದ್ರು ಅವರು ಹುಡ್ಗನ ಸುತ್ತು 3 ಸುತ್ತು ಸುತ್ತಬೇಕು ಅಂತ ಹೇಳಿದ್ರು. ಸೊ ಅದನ್ನು ಸುತ್ತಿದ್ವಿ 3 ಸುತ್ತು. ಫೈನಲಿ ತಲೆ ಮೇಲೆ ಇದ್ದಿದ್ದ ಬಿಂದಿಗೆಗಳೆಲ್ಲ ಇಳಿಸ್ಕೊಂಡು ಅಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತು ಎಲ್ಲ ಜ್ಯೂಸ್ ಕೊಟ್ಟರು. ಬಂದವರಿಗೆಲ್ಲರಿಗೂ ಜ್ಯೂಸ್ ಕೊಟ್ಟರು. ಬಿಂದಿಗೆನಲ್ಲಿದ್ದು ಎಲ್ಲ ಜ್ಯೂಸ್ ಕೂತ್ಕೊಂಡು ಸ್ವಲ್ಪ ಹರಟೆ ಹೊಡೆದು ಆಮೇಲೆ ಹುಡ್ಗನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಚೌಟ್ರಿಗೆ ಹೋಗೋಣ ಅಂತ ಅಂದ್ಬಿಟ್ಟು. ಅಲ್ಲೆಲ್ಲ ಪೂಜೆ ಮಾಡ್ಕೊಂಡು ಬರೋಷ್ಟರಲ್ಲಿ ಇವರು ಹುಡುಗಿ ಮನೆಯವರು ಆರತಿ ತಟ್ಟೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು. ಸೊ ಅಲ್ಲೇ ನಮ್ಮ ಅಣ್ಣನ ಕೈಲಿ ಉಸ್ಲಿಗೆ ಪೂಜೆ ಮಾಡಿಸಿ ಅವನಿಗೆ ಆರತಿ ಮಾಡಿ ಒಳಗೆ ಕರ್ಕೊತಾ ಇದ್ವಿ. ನೆಕ್ಸ್ಟ್ ಹಂಗೇನೇ ಎಂಗೇಜ್ಮೆಂಟ್ ಕೂಡ ಮಾಡಬೇಕಿತ್ತಲ್ಲ. ಸೊ ಅದಕ್ಕೋಸ್ಕರ ಅದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ವಿ.
ನಮ್ಮ ಕಡೆಯಿಂದ ಹುಡುಗಿಗೆ ಅರ್ಶಿನ ಕುಂಕುಮ ಕೊಡಬೇಕಿತ್ತು. ಸೊ ಹುಡುಗನ ತಂಗಿ ಕೈಲೇ ಬುತ್ತಿ ಥರ ತೊಗೊಂಡೋಗಿ ಕೊಟ್ಬಿಟ್ಟು ಹುಡುಗಿ ಕೈಲಿ ನಮಸ್ಕಾರ ಹಾಕ್ಸಿ ಕೊಟ್ವಿ. ಸೊ ಅದರಲ್ಲೇ ಹುಡುಗಿ ಅರ್ಶಿನ ಕುಂಕುಮ ಹುಡುಗನ ತಂಗಿಗೆ ಇಟ್ಬಿಟ್ಟು ಎಲ್ಲರಿಗೂ ಬಾಳೆ ಮುಟ್ಟಿ ಹುಡುಗಿ ಕೊಡಬೇಕಿತ್ತು. ಅಷ್ಟರಲ್ಲಿನೇ ಪುರೋಹಿತರು ಲಗ್ನ ಕಟ್ಸೋದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೋತಾಯಿದ್ರು. ಪೂಜೆ ಮಾಡಿಸೋದಕ್ಕೋಸ್ಕರ ಕಂಪ್ಲೀಟಾಗಿ ರೆಡಿ ಮಾಡ್ಕೋತಾಯಿದ್ರು. ಹುಡುಗಿಯವರ ಅಪ್ಪ ಅಮ್ಮ ಹುಡುಗ ಅವರ ಅಪ್ಪ ಅಮ್ಮ ಇಬ್ಬರು ಕೂತ್ಕೊಂಡ್ರು ಲಗ್ನ ಕಟ್ಸೋದಕ್ಕೋಸ್ಕರ. ಹುಡುಗಿಗೆ ಅರ್ಶಿನ ಕುಂಕುಮ ಇಟ್ಟು ಎಂಗೇಜ್ಮೆಂಟ್ಗೆ ಸೀರೆ ಕೊಡಬೇಕಿತ್ತಲ್ಲ. ಸೊ ಅದಕ್ಕೋಸ್ಕರ ಹುಡುಗಿನ ಕೂರಿಸ್ಬಿಟ್ಟು ದೊಡ್ಡವರೆಲ್ಲ ಅರ್ಶಿನ ಕುಂಕುಮ ಇಟ್ಟು ಹುಡುಗಿಗೆ 5 ಜನ ಮುತ್ತೈದೆಯರು ಸೀರೆ ಕೊಡಬೇಕು ಅಂತ ಕೂರಿಸಿದ್ರು. ಸ್ಮೈಲ್ ಮಾಡಿ ಅತ್ತೆ ಸೊಸೆ ಇಬ್ರು. ತಿನ್ನಬಾರದ ಬಹು ರುಚಿಯೇನು ಮಗು ತಿನ್ನಕ್ಕಾಗುತ್ತಾ? ಅದಕ್ಕೆ ಬಟ್ಟೆ ಕೊಡಿ, ಆಶೀರ್ವಾದ ಲಾಸ್ಟ್ಗೆ. 5 ಜನ ಆಯ್ತಾ? 5 ಜನ ಬಟ್ಟೆ ಕೊಡಿ. ಸ್ವಲ್ಪ ಇಲ್ಲಿ ನೋಡಿ. ಅಣ್ಣ ಸೈಡ್ಗೆ ಪಲ್ಲ ನೋಡ್ತಾವನೆ ಹುಡುಗಿನ. ಹಾಗೇನೆ ಹುಡುಗನ್ನು ಕೂಡ ಕೂರಿಸ್ಬಿಟ್ಟು 5 ಜನ ಕುಂಕುಮ ಇಟ್ಬಿಟ್ಟು ಅವನಿಗೂ ಬಟ್ಟೆ ಕೊಡಬೇಕಲ್ಲ ಎಂಗೇಜ್ಮೆಂಟಿಗೆ. ಸೊ ಅದಕ್ಕೆ ಆಶೀರ್ವಾದ ಮಾಡಿ ಕೊಡ್ತಿದ್ದಾರೆ. ಸೊ ಈಗ ಇಬ್ರು ಒಟ್ಟಿಗೆ ಕೂರಿಸ್ಬಿಟ್ಟು ಅವರಿಬ್ರಿಗೂ ಅರ್ಶಿನ ಕುಂಕುಮ ಇಟ್ಬಿಟ್ಟು ಹುಡುಗಿಗೆ ನಾವು ಮಾಡಿಸಿದ್ದು ಒಡವೆ ಏನಿತ್ತು ಅದನ್ನು ಕೊಡಬೇಕಾಗಿತ್ತು. ಸೊ ಅದನ್ನು ಕೊಟ್ಟು ಈಗ ಅಷ್ಟರಲ್ಲಿನೇ ನಾವೆಲ್ಲ ಎಂಗೇಜ್ಮೆಂಟ್ಗೆ ತಿಂಡಿ ಸಾಮಾನೆಲ್ಲ ಜೋಡಿಸ್ಕೊಂಡು ರೆಡಿ ಮಾಡಿದ್ವಿ. ಅಷ್ಟರಲ್ಲಿ ಹುಡುಗ ಹುಡುಗಿ ಹೋಗ್ಬಿಟ್ಟು ರೆಡಿ ಆಗೋದಕ್ಕೆ ಹೋಗಿದ್ರು. ಹುಡುಗಿ ಒಂದು ಕಡೆ ಹುಡುಗ ಒಂದು ಕಡೆ ರೆಡಿ ಆಗ್ತಾಯಿದ್ರು. ನಾವು ಅಷ್ಟರಲ್ಲೇ ತಿಂಡಿ ಸಾಮಾನೆಲ್ಲ ಜೋಡಿಸಿ ರೆಡಿ ಮಾಡಿದ್ವಿ. ಅಷ್ಟರಲ್ಲಿ ಹುಡುಗ ಹುಡುಗಿ ಕೂಡ ಬಂದರು. ಇಬ್ಬರು ಕೈಯಲ್ಲೂ ಅರ್ಶಿನ ಕುಂಕುಮ ಇಡ್ಸಿದ್ವಿ. ಹಾರ ಬದಲಾಯಿಸ್ಬಿಟ್ಟು ರಿಂಗ್ ಕೂಡ ಎಕ್ಸ್ಚೇಂಜ್ ಮಾಡಿಸಿದ್ವಿ. ಹಾಗೆ ಸುಮ್ಮನೆ ತಟ್ಟೆಯಲ್ಲಿ ತಿಂಡಿ ಸಾಮಾನೆಲ್ಲ ಜೋಡಿಸಿದ್ವಲ್ಲ, ಕಜ್ಜಾಯ ಕೂಡ ಇತ್ತು. ಸೊ ಸುಮ್ಮನೆ ಹಂಗೆ ಅದನ್ನೇ ತಿನ್ನಿಸಿ ಅಂತ ಅಂದ್ಬಿಟ್ಟು ಫೋಟೋಗೂ ಚೆನ್ನಾಗಿ ಬರುತ್ತೆ ಅಂತ ಐಡಿಯಾ ಕೊಟ್ಟರು. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಏನಿದ್ರು ಕಂಪ್ಲೀಟ್ ರಿಸೆಪ್ಷನ್ ವಿಡಿಯೋನೇ ಆಗಿರುತ್ತೆ. ರಿಸೆಪ್ಷನ್ದು ಮತ್ತು ನೈಟ್ ಅರ್ಶಿನ ಶಾಸ್ತ್ರದ ವಿಡಿಯೋ ಆಗಿರುತ್ತೆ. ಸೊ ಈ ವಿಡಿಯೋ ನಿಮಗೆ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.